ನನ್ನ ಮಗುಗೆ 2 ಇಯರ್ಸ್ 2 ಮಂತ್ಸ್. ಸೊ ಡೇ ಕೇರ್ ಟ್ರೈ ಮಾಡೋಣ ಬಿಕಾಸ್ 3 ಇಯರ್ಸ್ ಸಡನ್ನಾಗಿ ನರ್ಸರಿ ಹಾಕಿ ಇಲ್ಲ ಪ್ಲೇ ಹೋಮ್ಗೆ 2 ಇಯರ್ಸಲ್ಲೇ ಹಾಕಿ ನನಗೆ ಅವ್ನು ಹೆಂಗೆ ಮಾಡ್ತಾನೋ ಅಂತ ಗೊತ್ತಿಲ್ಲ. ಸೊ ಫಸ್ಟು ಡೇ ಕೇರ್ಗೆ ಸುಮ್ಮನೆ 1 ಅವರ್ ಕಳಿಸಿ ಟ್ರೈ ಮಾಡೋಣ ಅಂತ. ಇದು ಅವನ ಫಸ್ಟ್ ಡೇ ಆಫ್ ಡೇ ಕೇರ್, ಜಸ್ಟ್ 1 ಅವರ್. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತು ನಾನು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡ್ತೇನೆ ಅಂತ. ಸೊ ಇವತ್ತು ನಾನು ಒಂದು ವಿಷಯ ಬಗ್ಗೆ ಮಾತಾಡ್ತೀನಿ. ಕಂಟೆಂಟ್ ರೈಟಿಂಗ್ ಆದರೆ ಆರ್ಟಿಕಲ್ ಬರೆಯೋದು ಅಂತ ಅಂದ್ಕೊಂಡಿದ್ದೀರಾ, ಆಗಲ್ಲ. ಇವತ್ತು ಎಲ್ಲ ಬಿಸ್ನೆಸ್ಗೂ ಕಂಟೆಂಟ್ ರೈಟರ್ ಬೇಕು. ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ ಇರ್ಬೋದು, ವೆಬ್ಸೈಟ್ ಕಂಟೆಂಟ್ ಇರ್ಬೋದು, ಇಮೇಲ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಆ್ಯಡ್ಸ್, ಎಲ್ಲ ಕಡೆ ಕಂಟೆಂಟ್ ರೈಟಿಂಗ್ ಡಿಮ್ಯಾಂಡ್ ಇದೆ. ಸುಮ್ಮನೆ ಏನೋ ಬರೆಯೋದಲ್ಲ. ಬೆಸ್ಟ್ ಪಾರ್ಟ್ ಏನಂದರೆ ನೀವು ಇಂಗ್ಲೀಷ್ ಎಕ್ಸ್ಪರ್ಟ್ ಆಗಿರಬೇಕು ಅಂತಲೂ ಇಲ್ಲ. ಪ್ರಾಪರ್ ಗೈಡೆನ್ಸ್ ಮತ್ತು ಪ್ರಾಕ್ಟೀಸ್ ಇದ್ದರೆ ಯಾರು ಬೇಕಾದರೂ ಈ ಸ್ಕಿಲ್ ಕಲ್ಬೋದು. ಅದು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡ್ಬೋದು. ನೀವು ಸ್ಟೂಡೆಂಟ್ಸ್ ಆಗಿರಿ, ಹೌಸ್ ವೈಫ್ ಆಗಿರಿ, ಒಂದು ಕೆರಿಯರ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾಪ್ಷನಲ್ಲಿ ಇರೋ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನೀವು ಹೇಗೆ ನಿಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಬೋದು, ಮನೇಲಿ ಕುತ್ಕೊಂಡು ನಿಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಸಂಪಾದನೆ ಮಾಡ್ಬೋದು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ನನ್ನ ಒಂದು ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಸೊ ಇದು ಯಾವುದೇ ಥರ ಬೇರೆಯವ್ರದ್ದು ಪ್ರಮೋಷನ್ ವೀಡಿಯೋ ಅಂತ ಅಲ್ಲ. ಇದಾಗಿತ್ತು ನನ್ನ ದಿನ. ಫಸ್ಟ್ ಡೇ ಏನೋ ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಬಂದ. ಸೊ ಲೆಟ್ಸ್ ಸಿ ಡೇ 2 ಏನು ಮಾಡ್ತಾನೆ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆ ವೀಡಿಯೋಸ್ನ ನೋಡಿ ಆ್ಯಂಡ್ ಅದರಲ್ಲಿ ನಾನು ಇನ್ನು ಹೆಚ್ಚಿನ ವರ್ಕ್ ಬಗ್ಗೆ ಮಾತಾಡಿರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಟ್ಸ್ ಆಲ್. ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.